ಭಾರಿ ಪ್ರಮಾಣದ ರೇಡ್ ಮಾಡಲಾಗಿದೆ. ಹೀಗಾಗಿ ಅನಧಿಕೃತವಾಗಿ ಮರಳುಗಾರಿಕೆ ಅಡ್ಡೆ ಮೇಲೆ ದಾಳಿ ಮಾಡಿದ ವಿಚಾರವಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ವೀರೇಶ್ ಅವರು ಮಾಹಿತಿ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದ ರೇಡ್ ವಿಚಾರವಾಗಿ ಅನಧಿಕೃತವಾಗಿ ಮರಳುಗಾರಿಕೆ ಅಡ್ಡೆ ಮೇಲೆ ಮಾಡಿದ ದಾಳಿ ವಿಚಾರವಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ವೀರೇಶ್ ಮಾಹಿತಿ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸೂಗೂರು, ಹೆಮ್ಮಡಗಿ, ಮುಸ್ಟಳ್ಳಿ, ಶೆಳ್ಳಗಿ ಸೇರಿದಂತೆ ಇನ್ನಿತರೆ ಕೃಷ್ಣಾ ನದಿಯಲ್ಲಿ ಅನಧಿಕೃತವಾಗಿ ಮರಳುಗಾರಿಕೆ ಮಾಡುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿದ್ವು. ಯಾದಗಿರಿ ಡಿಸಿ ಅವರ ಮಾರ್ಗದರ್ಶನದಂತೆ ಕಂದಾಯ, ಗಣಿ ಮತ್ತು ಭೂ ವಿಜ್ಞಾನ ಪೊಲೀಸ್ ಅಧಿಕಾರಿಗಳ ತಂಡ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಒಟ್ಟು 6 ಕೋಟಿ ರೂಪಾಯಿ ವೆಚ್ಚದ ಮರಳು ಜಪ್ತಿ ಮಾಡಲಾಗಿದೆ. ಹೈಟಾಚಿ ಹಾಗೂ ಜೆಸಿಪಿಗಳನ್ನು ಜಪ್ತಿ ಮಾಡಲಾಗಿದೆ ಅಂತ ಅಧಿಕಾರಿ ವೀರೇಶ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಏನು ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಶೆಳಗಿ, ಮುಸ್ಟಳ್ಳಿ, ಸೂಗೂರು, ಹೆಮ್ಮಡಗಿ, ಚೌಡೇಶ್ವರ, ಕರ್ನಾಳ ಏನು ಗ್ರಾಮಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಮರಳು ಗಣಿಗಾರಿಕೆ ಆಗುತ್ತಿದೆ ಅಂತೇಳಿ ಸಾರ್ವಜನಿಕರಿಂದ ಹಾಗೂ ಎಲ್ಲ ಗ್ರಾಮಸ್ಥರಿಂದ ಕೂಡ ತುಂಬ ದೂರಗಳು ಬರ್ತಿದ್ವು. ಆ ಉದ್ದೇಶದಿಂದ ನಾವು ಮತ್ತು ಗಣಿ ಮತ್ತು ಭೂ ಇಲಾಖೆ ವತಿಯಿಂದ ಹಾಗೂ ಕಂದಾಯ ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ಜಂಟಿಯಾಗಿ ಕಾರ್ಯಾಚರಣೆ ಕೈಗೊಂಡು ಒಂದು ಶೆಳಗಿ ಗ್ರಾಮದ ವ್ಯಾಪ್ತಿಯಲ್ಲಿ 6 ಇಟಾಚಿ ಯಂತ್ರಗಳನ್ನು ಸೀಸ್ ಮಾಡಿದ್ದೀವಿ. ನಂತರ 8,000 ಮೆಟ್ರಿಕ್ ಟನ್ ಅಕ್ರಮ ದಾಸ್ತಾನು ಮರಳನ್ನು ಜಪ್ತಿಪಡಿಸಿಕೊಂಡು ಸರ್ಕಾರಿ ಕಾಮಗಾರಿಗಳಿಗೆ ಉಪಯೋಗಿಸಲಿಕ್ಕೆ ನಾವು ಪ್ರಕರಣ ದಾಖಲಿಸಿದ್ದೀವಿ. ನಂತರ ಅದೇ ರೀತಿಯಾಗಿ ಮುಸ್ಟಳ್ಳಿ ಗ್ರಾಮದಲ್ಲಿ ಕೂಡ 47,500 ಮೆಟ್ರಿಕ್ ಟನ್ ಸ್ಯಾಂಡ್ ಸೀಸ್ ಮಾಡಿದ್ದೀವಿ. 7 ಇಟಾಚಿ ಯಂತ್ರಗಳನ್ನು ಸೀಸ್ ಮಾಡಿ ಒಂದು FIR ಕೂಡ ದಾಖಲೆ ಮಾಡಿದ್ದೀವಿ. ನಂತರ ಸೂಗೂರು ಹಾಗೂ ಹೆಮ್ಮಡಗಿ ಗ್ರಾಮದ ವ್ಯಾಪ್ತಿಯಲ್ಲಿ ಒಂದು 13,500 ಮೆಟ್ರಿಕ್ ಟನ್ ಸ್ಯಾಂಡ್ ಸೀಸ್ ಮಾಡಿ ಒಂದು 8 ಜನರ ವಿರುದ್ಧ ಪ್ರಕರಣ ದಾಖಲೆ ಮಾಡಿದ್ದೀವಿ. ಅನಧಿಕೃತವಾಗಿ ಗಣಿಗಾರಿಕೆಯನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಕರಣ ದಾಖಲಿಸಿದ್ದೀವಿ. ಒಂದು 5 ರಿಂದ 6 ಕೋಟಿಯಷ್ಟು ಸರ್ಕಾರಕ್ಕೆ ಲಾಸ್ ಆಗೋದನ್ನು ತಡೆಗಟ್ಟುವಲ್ಲಿ ಪ್ರಯತ್ನ ಮಾಡಿದ್ದೀವಿ. ಮರಳಿಂದ ಒಂದು 6 ಕೋಟಿ ಆಗುತ್ತೆ ಅಂದಾಜು. ದಾಸ್ತಾನು ಮಾಡಿದರು, ಅದನ್ನು ಸೀಸ್ ಮಾಡಿಕೊಂಡು ಸರ್ಕಾರಿ ಕಾಮಗಾರಿಗಳಿಗೆ ಉಪಯೋಗಿಸುವಂತ ಪ್ರಕರಣ ದಾಖಲಿಸಿ ಅಧಿಕೃತವಾಗಿ ಅಂದರೆ ಅಟ್ಟಿ ಚಿನ್ನದ ಗಣಿಗೆ ಸೂಗೂರು ಮತ್ತು ಹೆಮ್ಮಡಗಿ, ಚೌಡೇಶ್ವರಲ್ಲಿ 3 ಪಾಯಿಂಟ್ ಅವ್ರಿಗೆ ಕೊಟ್ಟಿದ್ದೀವಿ. ಟೆಂಡರ್ ಆಗಿದ್ದು ಕೊಟ್ಟಿದ್ದೀವಿ, ರಿಸರ್ವ್ ಮಾಡಿ. ಈಗ ಇದೇ ರೀತಿಯಾಗಿ ಅನಧಿಕೃತವಾಗಿ ಮಾಡ್ತಿರೋ ಕಳೆದ 1 ತಿಂಗಳಿಂದ ಅವು ಕೂಡ ಬಂದಿದೆ. ಅಧಿಕೃತವಾಗಿ ಮಾಡುವಂಥವರನ್ನು ತಡೆಗಟ್ಟಕ್ಕೆ ಪ್ರಕರಣ ದಾಖಲಿಸಿದ್ದೀವಿ ಸರ್. ಅಂದಾಜು ಮೌಲ್ಯ ಸರ್ 3 FIR ಹಿಂದಿನ ವರ್ಷದಲ್ಲಿ ಕೂಡ ಹಿಂದಿನ ಅಧಿಕಾರಿಗಳು ಮಾಡಿದ್ದಾರೆ. ಈಗ ನಾನು ಬಂದಾಗಿಂದ ಒಂದು 3 FIR ಮಾಡಿದ್ದೀವಿ ಅನಧಿಕೃತ ಗಣಿಗಾರಿಕೆ ವಿರುದ್ಧ ಹಾಗೂ ಸಾಗಾಣಿಕೆ ವಿರುದ್ಧ ಕೂಡ ಕೆಲವೊಂದು ಪ್ರಕರಣ ದಾಖಲಿಸಿ ದಂಡ ಕೂಡ ವಸೂಲಿ ಮಾಡ್ತಾ ಇದ್ದೀವಿ, ಸೀಸ್ ಮಾಡ್ತಾ ಇದ್ದೀವಿ. ಅನಧಿಕೃತ ವಾಹನ ಸಾಗಾಣಿಕೆ ಇದ್ರೂ ಕೂಡ ದಂಡ ವಸೂಲಿ ಮಾಡ್ತಾ ಇದ್ದೀವಿ ಹಾಗೂ ಓವರ್ಲೋಡ್ ವೆಹಿಕಲ್ಗಳಿಗೂ ಕೂಡ ದಂಡ ವಸೂಲಿ ಮಾಡಿ ಸರ್ಕಾರಕ್ಕೆ ಜಮಾ ಮಾಡ್ತಾ ಇದ್ದೀವಿ. ನಾವು ಅನಧಿಕೃತ ಗಣಿಗಾರಿಕೆಯಲ್ಲಿ ದಾಳಿ ಮಾಡಿದಾಗ ಟಿಪ್ಪರ್ ವಾಹನಗಳು ಇರಲಿಲ್ಲ ಸಂಬಂಧ ಅವುಗಳನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಎಸ್ ಸರ್, ರ್ಯಾಂಪ್ಗಳನ್ನು ನಿರ್ಮಿಸಿಕೊಂಡು ಅನಧಿಕೃತವಾಗಿ ನದಿಯಲ್ಲೇ ಗಣಿಗಾರಿಕೆ ಮಾಡ್ತಿರೋರನ್ನು ನಿಯಂತ್ರಣ ಮಾಡಿದ್ದೀವಿ. ಆಕ್ಷನ್ ತಗೋತೀವಿ ಸರ್. ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಅನಧಿಕೃತ ಗಣಿಗಾರಿಕೆ ಆಸ್ಪದ ಕೊಡುವುದಿಲ್ಲ. ನಾವು ನಮ್ಮ ಇಲಾಖೆ ಆಗಲಿ ಹಾಗೂ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲ ಜಂಟಿಯಾಗಿ ಕೂಡ ನಾವು ಕಾರ್ಯಾಚರಣೆ ಕೈಗೊಂಡು ಅನಧಿಕೃತಗಳನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತೀವಿ. ಟಾಸ್ಕ್ ಫೋರ್ಸ್ ಸಮಿತಿ ಏನು ಸದಸ್ಯರಿದ್ದಾರೆ ಅವ್ರ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಸಹಾಯದಿಂದ ಕೂಡ ಪೂರ್ಣವಾಗಿ ಅನಧಿಕೃತ ಗಣಿಗಾರಿಕೆಯನ್ನು ನಿಯಂತ್ರಣ ಮಾಡ್ತೀವಿ ಸರ್. ಪರ್ಮಿಷನ್ ಅಂತಂದ್ರೆ ಮರಳಿಗೆ ಸಂಬಂಧಪಟ್ಟಂಗೆ ಅಟ್ಟಿ ಚಿನ್ನದ ಗಣಿಯಲ್ಲಿ 2 ಸದ್ಯಕ್ಕೆ ವರ್ಕ್ ಇರೋದು. ಸೂಗೂರು ಮರಳು ಬ್ಲಾಕ್ ಇದೆ, ಚೌಡೇಶ್ವರ ಅಂತ ಮರಳು ಬ್ಲಾಕ್ ಇದೆ, ಮರಳು ಬ್ಲಾಕ್ ಸರ್. ಈಗಾಗಲೇ ಟೆಂಡರ್ ಪಾಯಿಂಟ್ ಕರೆದಿದ್ದೀವಿ, ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ. 14 ಮರಳು ಬ್ಲಾಕ್ ಈಗ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಈಗ ಊರಿಗೆ ಲೆಟರ್ ಆಫ್ ಇಂಡೆಂಟ್ ಕೊಟ್ಬಿಟ್ಟು ನಾವು ಅಧಿಕೃತ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.